ಎಷ್ಟರ ಮಟ್ಟಕ್ಕೆ ಟ್ಯೂನ್ ಆಗಿರುತ್ತೆ ಅಂದರೆ ಈಗೊಂದು 4-5 ದಿನದಿಂದ ಹೋಗಿದೆ ನಾನು ಅರಮನೆಗೆ. ಕಮಾಂಡ್ ಎಷ್ಟು ಸುಲಭವಾಗಿ ಅಂದರೆ 2 ಕಮಾಂಡು ಮಲಗಿರೋ ಆನೆ ಟಕ್ ಅಂತ ನಿಂತ್ಕೊಂಡು ರೆಡಿ ಆಗಿಬಿಡುತ್ತೆ ಪ್ರೊಸೆಷನ್ಗೆ ಹೋಗುತ್ತೆ. ಟ್ರೈನಿಂಗ್ ಪೀರಿಯಡ್. ಅಲ್ಲೂ ಅಷ್ಟೇ ನಾವು ಇದಕ್ಕೆ ಹೋದರೆ ಇದು ಬನ್ನಿ ಮಂಟಪಕ್ಕೆ ಹೋದರೆ ಅಲ್ಲೊಂದು ಸ್ವಲ್ಪ ಹೊತ್ತು ಬಿಡ್ತಾರೆ ಅವ್ರಿಗೆ ಆಟ ಆಡ್ಲಿಕ್ಕೆ ಬಿಡ್ತಾರೆ. ಅಲ್ಲಿ ಬಿಟ್ಟರು ಕೂಡ ಅಷ್ಟೇ ಸ್ವಲ್ಪ ಫ್ರೀಯಾಗಿ ಓಡಾಡ್ಕೊಂಡಿರ್ತಾರೆ. 1-2 ಸರಿ ಕೂಗ್ತಾರೆ ಅಷ್ಟೇ, ಮ್ಯಾಕ್ಸಿಮಮ್ 2 ಸರಿ ಸಾಕು ಬಂದು ಲೈನಲ್ಲಿ ಅದ್ರ ಜಾಗಕ್ಕೆ ಅದು ಬಂದು ನೀಟಾಗಿ ನಿಂತ್ಕೊಂಡ್ಬಿಡುತ್ತೆ. ಅಷ್ಟು ಏನೋ ಸಿಂಕಿಂಗ್ ಆಗಿ ನಿಂತಿರುತ್ತೆ, ಟ್ರೈನ್ ಆಗಿರುತ್ತೆ. ಇಲ್ಲಿ ಮೊದಲ ಹಂತದ ಆನೆಗಳು ಈಗ ಜಾಯಿನ್ ಆಗ್ತಾ ಹೋಗ್ತವೆ, ನೋಡ್ತಾ ಹೋಗ್ಬೋದು. ಮೊದಲ ಹಂತದ ಆನೆಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಈ ಆನೆಗಳಿವೆ ಅಂದರೆ ಅಭಿಮನ್ಯು ನಮಗೆ ಅದರಲ್ಲಿ 5360 kg ತೂಕದ ಅಭಿಮನ್ಯು, ಕಾವೇರಿ 3000 kg, 3 ಟನ್ ಅಂತ ನಾವಿಲ್ಲಿ ಲೆಕ್ಕ ಹಾಕ್ಬೋದು. ಅದು ಹೆಚ್ಚು ಕಮ್ಮಿ ಒಂದು 250 kg ಹೆಚ್ಚಾಗಿರ್ಬೋದು ಅಂತ ಕಾಣುತ್ತೆ. ಆಮೇಲೆ ರೂಪ 3320 kg. ನಾವೀಗ ಮುಖ್ಯ ಆನೆಗಳು ನೋಡ್ತಾ ಇದ್ದೀವಲ್ಲ, ಕಾವೇರಿ, ರೂಪ, ಅಭಿಮನ್ಯು. ಆಮೇಲೆ ಇನ್ನು ಅಭಿಮನ್ಯುವಿಗೆ ಸರಿಸಮಾನ ಆದಂಥ ಇನ್ನೊಂದು ತೂಕದಲ್ಲಿರುವಂಥ ಆನೆ ಅಂತ ಅಂದರೆ ಹೆಚ್ಚು ಕಮ್ಮಿ ಧನಂಜಯ. ಆತ ಕೂಡ ನೀವು ಸೇರ್ತಾ ಹೋಗ್ತಾನೆ. ಈ ಜೊತೆ ಮೊದಲ ಹಂತದಲ್ಲಿ ನೋಡ್ತಾ ಹೋಗ್ಬೋದು. ಮುಂದೆ ಹೋಗ್ತೀನಿ ಅಂತ ಆತ 5300 kg. ಆತ ಕೂಡ ಅಭಿಮನ್ಯುಗಿಂತ ಏನೊಂದು 20-40 kg ಕಮ್ಮಿ ಇದ್ದಾನೆ ಅಷ್ಟೇ. ಅದಾದ ನಂತರ ಇನ್ನೂ ತೂಕದಲ್ಲಿ ಮತ್ತೆ ಸರಿಸಮಾನವಾದಂಥ ಆನೆ ಅಂದರೆ ಏಕಲವ್ಯ. ಆತ ಕೂಡ ಮುಂಭಾಗದಲ್ಲೇ ಇದ್ದಾನೆ, 5305 kg. ಆಮೇಲೆ ವಿಶೇಷ ಅಂತ ಅಂದರೆ ಇವರೆಲ್ಲರಿಗಿಂತ ಹೆಚ್ಚಿನ ತೂಕದ ಆನೆ ಅಂತ ಅಂದರೆ ಭೀಮಾ ಅಂದರೆ ಈ ಸೆಲೆಬ್ರಿಟಿ ಇದ್ದಂಗೆ. ಆತ ಏನಂದರೆ ಈ ಜನರು ಕೂಗೋದು, ಆತನ ಕರೆಯೋದು, ಅದಕ್ಕೆಲ್ಲ ಆತ ರೆಸ್ಪಾನ್ಸ್ ಮಾಡೋದು ಭಾಳ ಚಂದ. ಹಂಗಾಗಿ ಭೀಮಂಗೆ ಸಪ್ರೇಟ್ ಆದಂಥ ಒಂದು ಫ್ಯಾನ್ ಬೇಸ್ ಕೂಡ ಇದೆ. ಭೀಮ ಅಭಿಮನ್ಯುಗಿಂತ 1 ಕ್ವಿಂಟಲ್ ಜಾಸ್ತಿ ಇದೆ. ಅಭಿಮನ್ಯು 5300 kg, ಭೀಮ 5465 kg.